ಬೇಡದಲೆ ಕೊಡುತಿಪ್ಪ ಸುರರಿಗೆ, ಬೇಡಿದರೆ ಕೊಡುತಿಹನು ನರರಿಗೆ. ಬೇಡಿ ಬಳಲುವ ದೈತ್ಯರಿಗೆ ಕೊಡನೊಮ್ಮೆ ಪುರುಷಾರ್ಥ. ಮೂಢರನು ದಿನ ಧರ್ಮ ಕರ್ಮವ ಮಾಡಿದರು ಸರಿ, ಅಹಿಕ ಫಲಗಳ ನೀಡಿ ಉನ್ಮತ್ತರನ ಮಾಡಿ ಮಹಾನಿರಯವೀವಾ. ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ. ಉಚ್ಯತೆ ಸರ್ವವೇದೋರುವಾದೈರಜ ಸ್ವರ್ಚಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಬಿಂಬೋಪಾಸನಾ ಸಂಧಿ ಪದ್ಯ 27. ಬೇಡದಲೆ ಕೊಡುತಿಪ್ಪ ಸುರರಿಗೆ, ಬೇಡಿದರೆ ಕೊಡುತಿಹನು ನರರಿಗೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಜೀವರ ಸ್ವರೂಪಾನುಸಾರ ಅವರವರ ಫಲಗಳನ್ನು ಕೊಡುವನು ಶ್ರೀ ಪರಮಾತ್ಮನ ಮಹಾತ್ಮವನ್ನು ಇಲ್ಲಿ ತಿಳಿಸುತ್ತಾರೆ. ತ್ರಿವಿಧ ಜೀವರ ವಿಚಾರ ಮತ್ತು ಅವರ ಸ್ವರೂಪ ಯೋಗ್ಯತೆ, ಅದಕ್ಕನುಸಾರವಾಗಿ ಫಲಪ್ರದತ್ವ, ಈ ವಿವರಗಳನ್ನು ತಿಳಿಸುತ್ತಾರೆ. ಬ್ರಹ್ಮಾದಿ ದೇವ ಗಂಧರ್ವಾಂತ ದೇವತಾ ವರ್ಗಕ್ಕೆ ಅವರು ಪ್ರಾರ್ಥನೆ ಮಾಡದಿದ್ದರೂ ಸಲ್ಲಿಸುತ್ತಾನೆ ಅವರ ಅಭಿಲಾಷೆಗಳನ್ನು. ಇವರು ಉತ್ತಮಾಧಿಕಾರಿಗಳು. ನಿಷ್ಕಾಮ ಕಾಮ ನಿರತರಾದ ದೇವತಾ ವರ್ಗ ಕೇವಲ ವಿಷ್ಣು ಪ್ರೇರಣೆಯ ಮತ್ತು ವಿಷ್ಣು ಪ್ರೀತ್ಯರ್ಥಂ ಎಂಬ ಉತ್ತಮ ಜ್ಞಾನಾನುಸಂಧಾನದಿಂದ ಭಗವಂತನನ್ನು ಉಪಾಸಿಸುವರು. ಅವರ ನಿಷ್ಕಾಮ ಹಾಗೂ ನಿಷ್ಕಲ್ಮಶ ಭಕ್ತಿಭಾವಕ್ಕೆ ಮೆಚ್ಚಿ ಶ್ರೀ ಪರಮಾತ್ಮನು ಅವರು ಬೇಡದಿದ್ದರೂ ಸಹ ಅವರಿಗೆ ಪರಮಾನುಗ್ರಹ ಮಾಡುವನು. ಇದರಿಂದ ಬೇಡದಲೆ ಕೊಡುತಿಪ್ಪ ಸುರರಿಗೆ ಎಂದಿದ್ದಾರೆ ದಾಸರಾಯರು. ಬೇಡಿದರೆ ಕೊಡುತಿಹನು ನರರಿಗೆ, ಮಧ್ಯಮಾಧಿಕಾರಿಗಳಾದ ಮಾನುಷೋತ್ತಮರಿಗೆ ಬೇಡಿದರೆ ಮಾತ್ರ ಅಪೇಕ್ಷಿತಾರ್ಥಗಳನ್ನು ಕೊಡುತ್ತಾನೆ. ಅಂತಹ ಮಧ್ಯಮಾಧಿಕಾರಿಗಳು ಜ್ಯೋತಿಷ್ಠೋಮಾದಿ ಯಜ್ಞಗಳನ್ನು ಮನೋಭೀಷ್ಟಗಳಿಗಾಗಿ ಮಾಡುವರು. ಭಗವದ್ವೇಷಿಗಳಾದ ಅಸುರರು ತಮೋಯೋಗ್ಯ ಜೀವರು. ಅಂತಹ ದೈತ್ಯರು ಸ್ವಾರ್ಥ ಸಾಧನೆಗಾಗಿ ಬೇಡಿ ಬಳಲುವರು. ಅವರಿಗೆ ಎಂದೆಂದಿಗೂ ಪರಮ ಪುರುಷಾರ್ಥ ರೂಪವಾದ ಮೋಕ್ಷವನ್ನು ನೀಡುವುದಿಲ್ಲ. ನಿತ್ಯಾನಂದ ರೂಪವಾದ ಮುಕ್ತಿ ಭಾಗ್ಯವು ಅವರ ಸ್ವರೂಪ ಸ್ವಭಾವಕ್ಕೆ ವಿರೋಧವಾದದ್ದು. ಈ ಕಾರಣದಿಂದ ಸತ್ಯ ಸಂಕಲ್ಪನಾದ ಸರ್ವೇಶ್ವರನು ಅಂತಹ ದೈತ್ಯರಿಗೆ ಕೊಡನೊಮ್ಮೆ ಪುರುಷಾರ್ಥ. ಅಧಮಾಧಿಕಾರಿಗಳಾದ ನಿತ್ಯ ಸಂಸಾರಿಗಳಿಗೆ ಮೂಢರೆಂದು ಕರೆದಿದ್ದಾರೆ. ಅವರು ಮಾಡುವ ಧರ್ಮ ಕರ್ಮಗಳ ಫಲರೂಪವಾಗಿ ಐಹಿಕ ಭೋಗ ಭಾಗ್ಯಗಳನ್ನು ಮಾತ್ರ ನೀಡುವನು. ವಿಷಯಾಪೇಕ್ಷಿತರಾಗಿ ಕರ್ಮಗಳನ್ನು ಆಚರಿಸುವರು. ಅವರಿಗೆ ಪ್ರಾಪಂಚಿಕ ಸುಖೋಪಭೋಗಗಳನ್ನು ಒದಗಿಸಿ ತದ್ವಾರ ಅವರನ್ನು ಮದೋನ್ಮತ್ತರನ್ನಾಗಿ ಮಾಡುವನು. ಅದರ ಫಲ ನರಕಾದ್ಯನರ್ಥ ಭೋಗ. ರಾಜಸ ಗುಣೋಪೇತರಾದ ನಿತ್ಯ ಸಂಸಾರಿಗಳಿಗೆ ಸ್ವರ್ಗ ಭೋಗ. ಆ ಪುಣ್ಯ ಕ್ಷೀಣವಾಗುತ್ತಿರಲು ಪುನಃ ಭೂಮಿಯಲ್ಲಿ ಜನ್ಮ. ದುಷ್ಕರ್ಮದಿಂದ ನರಕಾದ್ಯನರ್ಥಗಳು. ಹೀಗೆ ಮಿಶ್ರ ರೂಪವಾದ ಫಲವನ್ನು ಅನುಭೋಗಿಸುತ್ತಿರುವರು. ಸತ್ಯಂ ದಿಶರ್ಥಸ್ಥಿತ ಮರ್ಥಿತೋ ನೃಣಾಂ ಯತ್ ಪುನರರ್ಥಿನೋ ಮದಃ ನೈವಾರ್ಥಿತಂ ಸ್ವಯಂ ವಿದ್ಧತೆ ಭಜತಾಮನಿಚ್ಛತಾಮಿಚ್ಛಾ ನಿಧಾನಂ ನಿಜಪಾದ ಪಲ್ಲವಂ ಎಂಬ ಭಾಗವತದ ಶ್ಲೋಕದ ಅರ್ಥವನ್ನು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.